Hello friends, welcome to Sankar Learning Solutions. Today we discuss about the second PUC ಅಲ್ಲಿ ಒಂದು chapter current electricity, one important chapter in physics, that is the current electricity. So we are discussing some multiple choice questions, CET, KCET questions on the chapter based on the current electricity. Current electricity ಅಲ್ಲಿ ಬರುವಂತ ಕೆಲವೊಂದು questions ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. Okay, so first question. So start with that. Mainly in this chapter we study about Ohm's law. Ohm's law ಬಗ್ಗೆ ತಿಳ್ಕೊತೇವೆ. So current density ಅಂದ್ರೆ ಏನು ಅಂತ ಓದ್ತೇವೆ. Conductivity, resistivity, some important terms. Cells in parallel, combination of cells. Then resistors ಬಗ್ಗೆ ಓದ್ತೇವೆ. Okay. So the first we move about the first question. So first question ಏನಿದೆಪ್ಪ ಅಂದ್ರೆ ಇಲ್ಲಿ one by one ಒಂದೊಂದೇ question ಅನ್ನ ನೋಡ್ತಾ ಹೋಗೋಣ. So in an atom, electrons revolves around the nucleus along a path of radius 0.72 angstrom, taking 9.4 into 10 raised to 18 revolutions per second. The equivalent current. Okay. So now ಇದು ಒಂದು basic question. So ಇಲ್ಲಿ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಕ್ವಶನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು? ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್? ಒಂದು ಆಟಮ್ ಇದೆ. ಇನ್ ಅನ್ ಆಟಮ್ ಇಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್. ನಮ್ಗೆಲ್ರಿಗೂ ಗೊತ್ತು, ಇನ್ ಅನ್ ಆಟಮ್ electrons revolve around the nucleus ಅಲ್ವಾ, ಅಲಾಂಗ್ ಎ ಪಾತ್ ಆಫ್ ರೇಡಿಯಸ್. ಸೊ ಇಲ್ಲೇನ್ ಕೊಟ್ಟಿದ್ದಾರೆ? ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು ಇಲೆಕ್ಟ್ರಾನ್ ಇದೆ, ಇಲ್ಲಿ ನ್ಯೂಕ್ಲಿಯಸ್ ಇದೆ. ಇಲೆಕ್ಟ್ರಾನ್ ಏನಾಗತ್ತೆ? ಈ ತರ ಸರ್ಕ್ಯುಲರ್ ಪಾತ್ ಅಲ್ಲಿ ನ್ಯೂಕ್ಲಿಯಸ್ ಸುತ್ತುತ್ತೆ ಅಲ್ವಾ. ಸೊ ಅಲಾಂಗ್ ಎ ಪಾತ್ ಆಫ್ ರೇಡಿಯಸ್ 0.72 angstrom. ಸೊ ಇಲ್ಲಿ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಈಸ್ ಈಕ್ವಲ್ ಟು 0.72 angstrom ಅಂತ ಇದೆ. angstrom ಅನ್ನ ನಾವೇನ್ ಮಾಡಬಹುದು? ಮೀಟರಿಗೆ ಕನ್ವರ್ಟ್ ಮಾಡಬಹುದು. angstrom ಇಸ್ ದ ಸ್ಮಾಲ್ ಯೂನಿಟ್. ಸೊ ಇಲ್ಲಿ angstrom ಅಂದ್ರೆ 10 raised to -10 ಮೀಟರ್ ಆಗುತ್ತೆ. Taking 9.10 into 10 raised to 18 revolutions per second. ಅಂದ್ರೆ ಪರ್ ಸೆಕೆಂಡಿಗೆ ಅದು ಎಷ್ಟು ರೌಂಡ್ ಹಾಕ್ತಾ ಇದೆ ಎಲೆಕ್ಟ್ರಾನ್ಸ್? ಸೊ ಎಷ್ಟು ರೌಂಡ್ ಹಾಕ್ತಾ ಇದೆ? 9.4 into 10 raised to 18. ದಟ್ ಮೀನ್ಸ್ ದೇ ಹ್ಯಾವ್ ಗಿವನ್ ದ ಫ್ರೀಕ್ವೆನ್ಸಿ ಇಲ್ಲಿ ಅಲ್ವಾ. ಸೊ ಫ್ರೀಕ್ವೆನ್ಸಿ ಅಂತ ನಿಮ್ಗೆ ಒಂದು ಟರ್ಮ್ ಬರ್ತದೆ. ಫಸ್ಟ್ ಇಯರ್ ಅಲ್ಲಿ ಕೂಡ ಬರುತ್ತೆ, ಸೆಕೆಂಡ್ PUC ಅಲ್ಲಿ ಕೂಡ ಬರುತ್ತೆ, ಬಹಳಷ್ಟು ಚಾಪ್ಟರ್ಸ್ ಗಳಲ್ಲಿ. ಸೊ ಫ್ರೀಕ್ವೆನ್ಸಿ ಇಸ್ ಅ ಬೇಸಿಕ್ ಟರ್ಮ್. ಸೊ ಫ್ರೀಕ್ವೆನ್ಸಿಯನ್ನ ನಾವು ಜನರಲಿ ನ್ಯೂ ಅಂತ ಡಿನೋಟ್ ಮಾಡಬಹುದು, ಕೆಲವೊಂದ್ ಕಡೆ ಎಫ್ ಅಂತ ಡಿನೋಟ್ ಮಾಡ್ತೇವೆ. ಸೊ ದಿಸ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತಾರೆ ಮಕ್ಕಳೇ? ಸೊ 9.4 into 10 raised to 18 ರಿವಲ್ಯೂಷನ್ಸ್ ಅಂದ್ರೆ ರೊಟೇಷನ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಸೊ ಇಷ್ಟು ರೊಟೇಷನ್ಸ್ ಗಳನ್ನ ಅದು ಮಾಡ್ತಾ ಇದೆ, ಎಲೆಕ್ಟ್ರಾನ್ಸ್ ಮಾಡ್ತಾ ಇದೆ. ಓಕೆ. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ವಾಟ್ ಈಸ್ ದ ಕರೆಂಟ್? ಓಕೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ತಗೊಂಡ್ರೆ ಕರೆಂಟ್ ಅನ್ನ ನಾವು ಹೇಗೆ ಡಿಫೈನ್ ಮಾಡಬಹುದು? ಸೊ ಇನ್ನ ಕಂಡಕ್ಟರ್ ಇರ್ಬೋದು, ಅಥವಾ ಕರೆಂಟ್ ಅನ್ನ ಡಿಫೈನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಫಸ್ಟ್ 2 ಚಾಪ್ಟರ್ ಅಲ್ಲಿ ಚಾರ್ಜಸ್ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ. ಸೊ ಕರೆಂಟ್ ಅನ್ನ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ ದಿಸ್ ಇಲೆಕ್ಟ್ರಿಕ್ ಕರೆಂಟ್ ಈಸ್ ಈಕ್ವಲ್ ಟು, ಸೊ ಇನ್ ಎ ಮೆಟಲ್ ಅಥವಾ ಇನ್ ಎ ಕಂಡಕ್ಟರ್ ಅಂದಾಗ ಚಾರ್ಜಸ್ ಫ್ಲೋವಿಂಗ್ ಪರ್ ಯೂನಿಟ್ ಏರಿಯಾ ಆರ್ ಪರ್ ಯೂನಿಟ್ ಟೈಮ್, Q by T ಅಂತ ಬರೀತೇವೆ. I is equal to ಏನಾಗುತ್ತೆ? Q by T ಆಗುತ್ತೆ. ಇದು ಇಕ್ವೇಶನ್ ಯಾವುದಕ್ಕೆ? ಕರೆಂಟಿನ ಕ್ಯಾಲ್ಕುಲೇಟ್ ಮಾಡುವಂತ ಇಕ್ವೇಶನ್. ಸಮ್ಟೈಮ್ಸ್ ನಾವ್ ಏನ್ ಮಾಡ್ತೇವೆ? I is equal to dq by dt ಅನ್ನೋ ಟರ್ಮ್ ಕೂಡ ಯೂಸ್ ಮಾಡ್ತೇವೆ. ಬಟ್ ಇಲ್ಲಿ ನಾವ್ ಏನ್ ಯೂಸ್ ಮಾಡಬಹುದು? I is equal to Q by T. ಈ ರೀತಿಯಲ್ಲಿ ನಾವು ಕರೆಂಟ್ ಅನ್ನ ಡಿಫೈನ್ ಮಾಡಬಹುದು. ಓಕೆ. ಸೊ ಚಾರ್ಜ್ ಡಿವೈಡೆಡ್ ಬೈ, ಬೇಸಿಕಲಿ ಕರೆಂಟ್ ಈಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಅಂತ. ತುಂಬಾ ಬೇಸಿಕ್ ಇಕ್ವೇಶನ್ ಇದು. ಓಕೆ. ಸೊ ಇಲ್ಲಿ ಹಾಗಾದ್ರೆ ಏನೇನು ಕೊಟ್ಟಿದ್ದಾರೆ? ಕ್ಯೂ ವ್ಯಾಲ್ಯೂ ಗೊತ್ತು ನಮ್ಗೆ. ಯಾಕೆ ಹೇಳಿ? ಕ್ಯೂ ವ್ಯಾಲ್ಯೂ ಹೇಗೆ ಗೊತ್ತಾಗತ್ತೆ? ಕ್ಯೂ ರಿಪ್ರೆಸೆಂಟ್ಸ್ ದ ಚಾರ್ಜ್ ಆಫ್ ಎನ್ ಇಲೆಕ್ಟ್ರಾನ್. ಹೌ ಮಚ್ ಚಾರ್ಜ್ ಆಫ್ ಎನ್ ಇಲೆಕ್ಟ್ರಾನ್ ಅನ್ನ ನಾವು ಹೇಗೆ ಬರೀಬಹುದು? ಹಿಯರ್ ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಇದು ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಆಗತ್ತೆ. ಸೊ ಕ್ಯೂ ಅಂದಾಗ ಏನು? ಇಟ್ ರಿಪ್ರೆಸೆಂಟ್ಸ್ ಚಾರ್ಜ್ ಆಫ್ ಎನ್ ಇಲೆಕ್ಟ್ರಾನ್. ಇಲ್ಲಿ ರೌಂಡ್
ಇಲ್ಲಿ ರೌಂಡ್ ಹಾಕ್ತಾ ಇರೋದು ಯಾವುದು? ಸೊ ಚಾರ್ಜ್ ಆಫ್ ಎ ಇಲೆಕ್ಟ್ರಾನ್ ಅಲ್ವಾ? ಸೊ ಇಲ್ಲಿ ಇಲೆಕ್ಟ್ರಾನ್ ಏನ್ ಮಾಡ್ತಾ ಇದೆ? ಸೊ ನ್ಯೂಕ್ಲಿಯಸ್ ಸುತ್ತ ತಿರುಗ್ತಾ ಇದೆ ಅಲ್ವಾ? ಸೊ ಇಲ್ಲಿ ಚಾರ್ಜ್ ಆಫ್ ಎನ್ ಇಲೆಕ್ಟ್ರಾನ್ ಎಷ್ಟಾಗತ್ತೆ? ನಮ್ಗೆಲ್ರಿಗೂ ಗೊತ್ತು 1.6 ಇಂಟು 10⁻⁻19 ಕೂಲಮ್. 1.6 ಇಂಟು 10⁻⁻⁹ This is not working properly. ಏನ್ ಬೇಕು ನಮ್ಗೆ? Q ಬೈ T ಬೇಕು ಅಲ್ವಾ? Q ವ್ಯಾಲ್ಯೂ ಗೊತ್ತಾಯ್ತು ನಮ್ಗೆ. ಎಷ್ಟಾಗತ್ತೆ? 1.6 ಇಂಟು 10⁻⁻19. ಗೊತ್ತಿಲ್ಲ, ಟೈಮ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಟೈಮ್ ಅನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಟಿ ರಿಪ್ರೆಸೆಂಟ್ಸ್ ಎಷ್ಟು ಬೇಕು ಅದನ್ನ ನಾವು ಟಿ ಅಂತ ಡಿನೋಟ್ ಮಾಡಬಹುದು. ಓಕೆ, ಸೊ ಹಿಯರ್ ಫ್ರೀಕ್ವೆನ್ಸಿ ಇಸ್ ಗಿವನ್. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಅಲ್ವಾ? ಸೊ ಫ್ರೀಕ್ವೆನ್ಸಿ ನ್ಯೂ ಈಸ್ ಈಕ್ವಲ್ ಟು, ಈಗ ಟಿ ಈಸ್ ಈಕ್ವಲ್ ಟು 1 by ನ್ಯೂ. ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂದಾಗ, ಸೊ ಐ ಈಸ್ ಈಕ್ವಲ್ ಟು ಕ್ಯೂ ಟಿ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಫ್ರೀಕ್ವೆನ್ಸಿಯನ್ನ ರಿಪ್ರೆಸೆಂಟ್ ಈಕ್ವಲ್ ಟು ಕ್ಯೂ ಇಂಟು ನ್ಯೂ ಅಂತ. ರಿಸಲ್ಟ್ ಏನು? ಚಾರ್ಜ್ ಆಫ್ ಎನ್ ಇಲೆಕ್ಟ್ರಾನ್. ಜನರಲಿ ಚಾರ್ಜ್ ಆಫ್ ಇಲೆಕ್ಟ್ರಾನ್ ಅನ್ನ ಇ ಅಂತ ಡಿನೋಟ್ ಮಾಡ್ತೇವೆ. ಫಾರ್ಮುಲಾ ಏನಾಗುತ್ತೆ? ಇ ಇಂಟು ನ್ಯೂ ಅಂತ ಆಯ್ತು. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಸಬ್ಸ್ಟಿಟ್ಯೂಟ್ ಏನಾಗುತ್ತೆ? ಚಾರ್ಜ್ ಆಫ್ ಎನ್ ಇಲೆಕ್ಟ್ರಾನ್ ಎಷ್ಟಿದೆ? 1.6 ಇಂಟು 10⁻⁻19 ಇದೆ. ದೇ ಹ್ಯಾವ್ ಗಿವನ್. ಸೊ ಇಲ್ಲಿ ನಾವು ರೇಡಿಯಸ್ ಅನ್ನ ಏನು ಯೂಸ್ ಮಾಡಬೇಕಾಗಿಲ್ಲ. 9.4 ಇಂಟು 10⁻18. ಯಾಕಂದ್ರೆ ಇಲ್ಲಿ ನಾವು ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ, ಅಲ್ಲಿಂದ ನಾವು ಟೈಮ್ ಪೀರಿಯಡ್ ಅನ್ನ ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ 1.6 ಇಂಟು 10⁻⁻19 ಇಂಟು 9.4 ಇಂಟು 10⁻18 ಆಗುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗೋ ಆನ್ಸರ್ ಎಷ್ಟು? 9.4 ಇಂಟು 16 ಮಾಡಿದ್ರೆ, ಸೊ ದ ವ್ಯಾಲ್ಯೂ ಇಸ್ ಎಷ್ಟಾಗತ್ತೆ? 15.04 ಬರುತ್ತೆ ಅಲ್ವಾ? ಸೊ 9.4 ಇಂಟು 16 ಅಂತ ಮಾಡಿದ್ರೆ 15.04 ಇಂಟು 10⁻⁻19 ಪ್ಲಸ್ 18 ಅಂದ್ರೆ ಇದು ಎಷ್ಟು? 10⁻⁻1. ಸೊ ದಟ್ ಈಸ್ ಈಕ್ವಲ್ ಟು 1.504 ಅಂತ ಬರೀಬಹುದು. ಕರೆಕ್ಟಾ? ಸೊ ಇಲ್ಲಿ ಐ ಅನ್ನೋದು ಕರೆಂಟ್. ಕರೆಂಟ್ ಅನ್ನ ನಾವು ಜನರಲಿ ಯಾವುದ್ರಲ್ಲಿ ಮೆಜರ್ ಮಾಡ್ತೇವೆ? ಆಂಪಿಯರ್ಸ್ ಅಲ್ಲಿ ಮೆಜರ್ ಮಾಡ್ತೇವೆ. ಸೊ ದ ವ್ಯಾಲ್ಯೂ ಇಸ್ 1.504 ಆಂಪಿಯರ್ಸ್ ಅಂತ ಆಯ್ತು. ಅಂದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗತ್ತೆ ಇಲ್ಲಿ ನಮ್ಗೆ? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಅಲ್ವಾ? ನಿಯರೆಸ್ಟ್ ಆನ್ಸರ್ ಯಾವುದು? 1.5 ಆಂಪಿಯರ್ಸ್ ಅಂತ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಗೆ ಹೋಗುವ. ಬಹಳ ಸಿಂಪಲ್ ಕ್ವಶನ್ ಇದು. ಡೆಫಿನೇಷನ್ ಆಫ್ ಕರೆಂಟ್ ಮೇಲೆ ಇದೆ. ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್. ಇದು ಇಲ್ಲಿ ಯಾವುದೇ ಇಕ್ವೇಶನ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ ನಾವು, ಬಟ್ ಆದ್ರೆ ಒಂದು ಅಂದ್ರೆ ದ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್. ಸೊ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಸೊ ರೆಸಿಸ್ಟೆನ್ಸ್ ಅಂತ ನಾವು ಹೇಗೆ ಹೇಳ್ಬಹುದು? ಒಂದು ಕಂಡಕ್ಟರ್ ಇದೆ, ಅಲ್ಲಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ. ರೆಸಿಸ್ಟೆನ್ಸ್ ಅನ್ನೋದು ಒಂದು ಹೊಸ ವರ್ಡ್ ಇರ್ಬೋದು ನಿಮ್ಗೆ. ರೆಸಿಸ್ಟೆನ್ಸ್ ಇಸ್ ಒಪೋಸಿಷನ್ ಟು ದ ಫ್ಲೋ ಆಫ್ ಚಾರ್ಜಸ್. ರೆಸಿಸ್ಟೆನ್ಸ್ ಅಂತ ಬಂದಾಗ ಏನ್ ಮಾಡತ್ತೆ ಅದು? ಸೊ ಒಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ ಅಲ್ಲಿ ಇದು ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ ಇದೆ ಅಂತ ಇಟ್ಕೊಂಡ್ರೆ, ಸೊ ಈ ಕಂಡಕ್ಟರ್ ಅಲ್ಲಿ ಚಾರ್ಜಸ್ ಫ್ಲೋ ಆಗ್ಬೇಕು ಅಂದ್ರೆ ಆ ಚಾರ್ಜಸ್ ಫಾರ್ ಎಕ್ಸಾಂಪಲ್ ಇಲೆಕ್ಟ್ರಾನ್ಸ್ ಮೂವ್ ಆಗ್ಬಹುದು.
ಸೊ ಈ ಇಲೆಕ್ಟ್ರಾನ್ಸ್ಗೆ ಇದರ ಮೋಷನ್ಗೆ ಅಪೋಸ್ ಮಾಡುವಂತದ್ದು. ಈ ಕಂಡಕ್ಟರ್ ಅಲ್ಲಿ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ವಿಚ್ ಅಪೋಸಸ್ ದ ಮೋಷನ್ ಆಫ್ ಚಾರ್ಜಸ್, ಮೂಮೆಂಟ್ ಆಫ್ ಚಾರ್ಜಸ್. ಸೊ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅಪೋಸ್ ಮಾಡತ್ತೆ ಅಂತ ಹೇಳ್ಬಹುದು. ಸೊ ಇಲ್ಲಿ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಈ ರೆಸಿಸ್ಟೆನ್ಸ್ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ರೆಸಿಸ್ಟೆನ್ಸ್ ಯಾವ್ಯಾವ ಟರ್ಮ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೇಕು ನಾವು ಇನ್ನ ಕಂಡಕ್ಟರ್. ಫಾರ್ ಎಕ್ಸಾಂಪಲ್ ಕಂಡಕ್ಟರ್ ಅಂದ್ರೆ ಕಾಪರ್ ತಗೊಳ್ಬಹುದು ಅಲ್ವಾ, ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್. ಸೊ ಅಥವಾ ಯಾವುದೇ ಮೆಟಲ್ಸ್ ಅನ್ನ ತಗೊಳ್ಬಹುದು, ದಟ್ ಈಸ್ ಅ ಗುಡ್ ಕಂಡಕ್ಟರ್. ಸೊ ಇನ್ನ ಮೆಟಲ್ ಅಲ್ಲಿ ಏನಾಗತ್ತೆ ಅಂತ ಕೇಳ್ತಿದ್ದಾರೆ ಅವರು, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಹೇಗೆ ವೇರಿ ಆಗತ್ತೆ ಅಂತ. ಸೊ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಅವ್ರೇನ್ ಕೇಳ್ತಾ ಇದ್ದಾರೆ, ಸೈಜ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿದೆಯೋ, ಜೊಮೆಟ್ರಿ ಆಫ್ ದ ಕಂಡಕ್ಟರ್, ಟೆಂಪರೇಚರ್ ಆಫ್ ದ ಕಂಡಕ್ಟರ್, ಅಂಡ್ ಫೋರ್ತ್ ಒನ್ ಇಸ್ ಆಲ್ ಆಫ್ ದೀಸ್ ಅಂತ ಇದೆ. ಸೊ ಇದರ ಡಿಪೆಂಡೆನ್ಸ್ ಅನ್ನ ಹೇಳಲಿಕ್ಕೆ ನಾವು ಒಂದು ಇಕ್ವೇಶನ್ ಅನ್ನ ಯೂಸ್ ಮಾಡಬಹುದು. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಈಕ್ವಲ್ ಟು, ಆಕ್ಚುಲಿ ಈ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಸೊ ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ, ಈ ಇಕ್ವೇಶನ್ ಮೇಲಿಂದ ಹೇಳ್ಬೋದು. ಸೊ ಇಲ್ಲಿ ಆರ್ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಆರ್ ರಿಪ್ರೆಸೆಂಟ್ಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈ ಇಕ್ವೇಶನ್ ಅಲ್ಲಿ. ಸೊ ಇನ್ ದಿಸ್ ಇಕ್ವೇಶನ್ ಆರ್ ರಿಪ್ರೆಸೆಂಟ್ಸ್ ರೆಸಿಸ್ಟೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ದೆನ್ ಎಲ್ ರಿಪ್ರೆಸೆಂಟ್ಸ್, ಎಲ್ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಲೆಂತ್ ಆಫ್ ಎ ಕಂಡಕ್ಟರ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಎಲ್ ಅನ್ನೋದು ಲೆಂತ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ, ಎ ಅನ್ನೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಇನ್ನು ಉಳಿದಿದ್ದು ಯಾವುದು, ಇನ್ನೊಂದು ಟರ್ಮ್ ಇದೆ ಅಲ್ಲಿ, ದಟ್ ಈಸ್ ದಿ ಯಾವ್ದದು, ರೋ ಅಂತ ಇನ್ನೊಂದು ಟರ್ಮ್ ಇದೆ. ರೋ ಅನ್ನೋದು ರೆಸಿಸ್ಟಿವಿಟಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಂದ ಬಂದಿದ್ದು ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಆಫ್ ದಿ ಕಂಡಕ್ಟರ್. ಸೊ ಅಂದ್ರೆ ಈಗ ನಾವು ಕಾಪರ್ ತಗೊಂಡ್ರೆ ಅದಕ್ಕೆ ರೆಸಿಸ್ಟಿವಿಟಿ ಚೇಂಜ್ ಇರುತ್ತೆ. ಸೊ ಅದೇ ನಾವು ಅಲ್ಯೂಮಿನಿಯಂ ತಗೊಂಡ್ರೆ ಅದಕ್ಕೆ ಚೇಂಜ್ ಇದೆ. ಸೊ ಅಯಾನ್ ತಗೊಂಡ್ರೆ ಅದಕ್ಕೆ ಚೇಂಜ್ ಇದೆ. ಅಂದ್ರೆ ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೇಚರ್ ಆಫ್ ದ ಮಟೀರಿಯಲ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಇಕ್ವೇಶನ್ ಇಂದ ನಾವು ಏನ್ ಹೇಳ್ಬಹುದು, ಆರ್ ಇಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯಾವುದು, ಲೆಂತ್ ಆಫ್ ದಿ ಕಂಡಕ್ಟರ್ ಅಲ್ವಾ. ಸೊ ಹಾಗೆ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದ ಕಂಡಕ್ಟರ್. ಸೊ ಇವೆರಡು ಇಕ್ವೇಶನ್ ಇಂದ ನಾವೇನ್ ಹೇಳ್ಬಹುದು, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ದ ಕಂಡಕ್ಟರ್ ಅಂತ ಆಯ್ತು, ಜೊಮೆಟ್ರಿ ಆಫ್ ದ ಕಂಡಕ್ಟರ್ ಅಂತ ಆಯ್ತು. ಯಾಕಂದ್ರೆ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಮೇಲೆ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸೈಜ್ ಮತ್ತೆ ಜೊಮೆಟ್ರಿ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಅಂತ ಆಗಿದೆ. ಸೊ ಟೆಂಪರೇಚರ್ ಆಫ್ ದ ಕಂಡಕ್ಟರ್, ಅಗೇನ್ ಇದನ್ನ ಇಕ್ವೇಶನ್ ಇಂದ ಹೇಳಲಿಕ್ಕಾಗಲ್ಲ, ಬಟ್ ಅಲ್ಲೂ ಕೂಡ ಒಂದು ವೇರಿಯೇಷನ್ ಹೇಳ್ಬಹುದು ನಾವು. ಆಸ್ ದ ಟೆಂಪರೇಚರ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ಸಪೋಸ್ ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅವಾಗ ಏನಾಗತ್ತೆ, ಈ ರೆಸಿಸ್ಟಿವಿಟಿ ವ್ಯಾಲ್ಯೂ ಇದೆ ಅಲ್ವಾ, ಇದು ವೇರಿ ಆಗತ್ತೆ. ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ರೆಸಿಸ್ಟಿವಿಟಿ ವ್ಯಾಲ್ಯೂ ಏನಾಗುತ್ತೆ, ಸೊ ಹಾಗಾಗಿ ರೆಸಿಸ್ಟಿವಿಟಿ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಡಿಪೆಂಡ್ ಆಗಿದೆ. ಹಾಗಾಗಿ ಆನ್ಸರ್ ಏನ್ ಹೇಳ್ಬೋದು ನಾವಿಲ್ಲಿ, ಡಿ ಇಸ್ ದ ಆನ್ಸರ್ ಆಗತ್ತೆ ಅಲ್ವಾ. ಸೊ electrical resistance of a conductor depends upon all of this, the size of the conductor, geometry of the conductor, temperature of the conductor. So you ಮೂರನ್ನು ಸೇರಿಸಿ ನಾವೇನ್ ಹೇಳ್ತೇವೆ, all of this ಅಂತ ಹೇಳ್ಬೋದು. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ವೇರಿಯೇಷನ್. ಸೊ 1 ಮಾರ್ಕ್ಗೆ ಕೂಡ ನಿಮ್ಗೆ ಬೋರ್ಡ್ ಎಕ್ಸಾಮ್ಗಳಲ್ಲಿ ಕೂಡ ಇದರ ಕ್ವಶನ್ಸ್ಗಳು ಬಂದಿರ್ತವೆ. ಸೊ ವೇರಿಯೇಷನ್ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ 1 ಮಾರ್ಕ್ಗೆ 2 ಮಾರ್ಕ್ಸ್ಗೆ ಎಲ್ಲ ಕೇಳ್ತಾರೆ. ಸೊ ಈ ಇಕ್ವೇಶನ್ ಮೇಲಿಂದ ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಥರ್ಡ್ ಕ್ವಶನ್. ಸೊ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ದಿಸ್ ಇಕ್ವೇಶನ್ ಓನ್ಲಿ. ಸೊ ಬಟ್ ಇಲ್ಲಿ ಸ್ವಲ್ಪ ಲೆಂದಿ ಇದೆ ಕ್ವಶನ್. A wire with a 15 ohm resistance is stretched by 1/10 of its length and volume is kept constant. Volume of the wire is kept constant. Then its resistance will be ಅಲ್ವಾ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ವೈರ್ ಅನ್ನ ಕೊಟ್ಟಿದ್ದಾರೆ. ವೈರ್ ಮೀನ್ಸ್ ಇಟ್ ಇಸ್ ಎ ಕಂಡಕ್ಟರ್. ನಮ್ಗೆಲ್ಲ ಗೊತ್ತು ವೈರ್ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಒಂದು ಕಂಡಕ್ಟರ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ಒಂದು ವೈರ್ ಇದೆ, ಅದರ ರೆಸಿಸ್ಟೆನ್ಸ್ ಎಷ್ಟಿದೆಪ್ಪ ಅಂದ್ರೆ 50 ರೆಸಿಸ್ಟೆನ್ಸ್. ಅಂದ್ರೆ
ಇನಿಷಿಯಲಿ ಆ ವೈರಿನ ರೆಸಿಸ್ಟೆನ್ಸ್ ಎಷ್ಟಿದೆ, R1 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಬಿಟ್ಟಿದ್ದಾರೆ ಅವರು, 15 ಓಮ್ ಅನ್ನೋದು SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಆಗತ್ತೆ. ಈ ರೀತಿಯಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ತೇವೆ. ಇಟ್ ಈಸ್ ಸ್ಟ್ರೆಚ್ಡ್ ಬೈ 1/10 ಆಫ್ ಇಟ್ಸ್ ಲೆಂತ್. ಸೊ ಆ ವೈರ್ ಅನ್ನ ಏನ್ ಮಾಡಿದ್ದಾರೆ, ಸ್ಟ್ರೆಚ್ ಮಾಡಿದ್ದಾರೆ ಅಲ್ವಾ, ಅಂದ್ರೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದರ ಲೆಂತ್ ಅನ್ನ ಎಷ್ಟು ಇನ್ಕ್ರೀಸ್ ಮಾಡಿದಾರಪ್ಪ ಅಂದ್ರೆ, when 1/10 of its length. Initially, the length of the conductor ಅಥವಾ length of the wire is equal to L ಅಂತ ಇಟ್ಕೊಳ್ಳುತ್ತಾ. ಸೊ ಅದರ L2 ಅನ್ನ ಎಷ್ಟು ಮಾಡಿದ್ದಾರೆ, L2 is equal to ಇನಿಷಿಯಲಿ ಲೆಂತ್ ಎಷ್ಟಿತ್ತು ಅದಕ್ಕೆ 1/10 of its initial value, ಅಂದ್ರೆ 1/10 of L ಅನ್ನ ಸೇರಿಸಬೇಕು ನಾವು. ಅಷ್ಟು ಸ್ಟ್ರೆಚ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಂದ್ರೆ L2 is equal to ಎಷ್ಟಾಯ್ತು ಇಲ್ಲಿ, 11/10 ಅಲ್ವಾ, ಇಂಟು L. ಗೊತ್ತಾಯ್ತಲ್ವಾ ಇದು ಹೇಗೆ ಬಂತು ಅಂತಂದ್ರೆ, ಇಟ್ ಈಸ್ ಸ್ಟ್ರೆಚ್ಡ್ ಬೈ 1/10 ಆಫ್ ಇಟ್ಸ್ ಲೆಂತ್ ಅಂಡ್ ವಾಲ್ಯೂಮ್ ಆಫ್ ದ ವೈರ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಮಾಡಿದ್ರೆ ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್, ಅಂದ್ರೆ ಇನಿಷಿಯಲ್ ಇದನ್ನ V ಅಂತ ಇಟ್ಕೊಂಡ್ರೆ ಅಥವಾ V1 is equal to V ಅಂತ ಇಟ್ಕೊಂಡ್ರೆ V2 is also equal to, ಯಾಕಂದ್ರೆ ಇದರ ವಾಲ್ಯೂಮ್ ಅನ್ನ ಕೆಪ್ಟ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು, R2 ಎಷ್ಟು, ಅದರ ರೆಸಿಸ್ಟೆನ್ಸ್ ಹೇಗೆ ವೇರಿ ಆಗಿದೆ, ಎಷ್ಟು ವೇರಿ ಆಗಿದೆ ಅಂತ ನೋಡ್ಬೇಕು ನಾವು. ಓಕೆ, ಸೊ ಯಾಕಂದ್ರೆ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್, ನಮ್ಗೆ ಗೊತ್ತು ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಯಾವುದು, ಹಿಂದಿನ ಕ್ವಶನ್ ಅಲ್ಲಿ ನೋಡಿದ್ದೇವೆ, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಇಲ್ಲಿ ಈ ಕೇಸಲ್ಲಿ ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್. ಓಕೆ, ಸೊ ಇಲ್ಲಿ ವಾಲ್ಯೂಮಿಗೆ ನಾವು ಒಂದು ಇಕ್ವೇಶನ್ ನ ಬರಿಬಹುದು. ವಾಲ್ಯೂಮಿಗೆ ಹೇಗೆ ಇಕ್ವೇಶನ್ ಬರಿಬಹುದು, ವಾಲ್ಯೂಮ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಏರಿಯಾ ಇಂಟು ಲೆಂತ್ ಆಗುತ್ತೆ. ಓಕೆ, ಸೊ ಈ ಕೇಸಲ್ಲಿ V1 ತಗೊಂಡ್ರೆ A1 ಇಂಟು L1, V2 ಅಲ್ಲಿ ಹೇಗೆ ಬರಿಬಹುದು, A2 ಇಂಟು L2 ಅಂತ ಬರಿಬಹುದು ಅಲ್ವಾ. ಸೊ A1 ಇಂಟು L1, ಏರಿಯಾವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, ಜನರಲಿ ವೈರ್ ಅಂದಾಗ ಅದು ಹೇಗೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಅಲ್ವಾ. ವೈರ್ ನೋಡಿ ರೌಂಡ್ ಶೇಪ್ ಅಲ್ಲಿ ಇದೆ ಅಂದ್ರೆ ಅವಾಗ ಏರಿಯಾ ವೈರ್ ಇಸ್ ಈಕ್ವಲ್ ಟು ಏನಾಗುತ್ತೆ, πr² ಅಲ್ವಾ, πr1² ಇಂಟು L1 ಅಂತ ಆಯ್ತು. ಯಾಕಂದ್ರೆ ವಾಲ್ಯೂಮ್ ಇಸ್ ಈಕ್ವಲ್ ಟು ಏರಿಯಾ ಇಂಟು ಲೆಂತ್. ಹಾಗೆ ದಿಸ್ A2 is equal to πr2² ಇಂಟು L2 ಅಂತ ಮಾಡಬೇಕು. ಓಕೆ, ಸೊ ಇವಿಷ್ಟು ಗಿವನ್ ಥಿಂಗ್ಸ್, ಕ್ವಶನ್ ಅಲ್ಲಿ ಕೊಟ್ಟಿರುವ ಥಿಂಗ್ಸ್ ಗಳು ಎಷ್ಟಾಗುತ್ತೆ, πr1² L1, V2 is equal to πr2² L2 ಅಂತ ಆಯ್ತು. ಓಕೆ, ಸೊ ಈಗ R1 R2 ಸ್ಮಾಲ್ R1 R2 ಅನ್ನೋದು ರೇಡಿಯಸ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ, ಅದನ್ನು ಕೂಡ ಕೊಟ್ಟಿಲ್ಲ. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲಿ ರೆಸಿಸ್ಟೆನ್ಸ್, ಸೆಕೆಂಡ್ ಕೇಸ್ ಅಲ್ಲಿ ರೆಸಿಸ್ಟೆನ್ಸ್ ಅದನ್ನ ಸ್ಟ್ರೆಚ್ ಮಾಡಿದ್ಮೇಲೆ ಇದರ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನಾವು ಯಾವ ಇಕ್ವೇಶನ್ ಅನ್ನ ಯೂಸ್ ಮಾಡಬಹುದು, ಆಕ್ಚುಲಿ ನಾವು ಇಲ್ಲಿ ಇಕ್ವೇಶನ್ ಯೂಸ್ ಮಾಡಬೇಕಾಗಿದ್ದು ಯಾವುದು, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ನಾವೇನ್ ಮಾಡಬಹುದು, LA ಅಲ್ವಾ. ಸೊ ಹಿಂದಿನ ಕ್ವಶನ್ ಅಲ್ಲಿ ಯೂಸ್ ಮಾಡಿದ್ದೇವೆ, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೋ ಇಂಟು L ಡಿವೈಡೆಡ್ ಬೈ, ಈ ಇಕ್ವೇಶನ್ ಅನ್ನ ಯೂಸ್ ಮಾಡಬಹುದು. ಸೊ ಈ ಇಕ್ವೇಶನ್ ಇಂದ ನಾನೇನ್ ಬರೀಬಹುದು, R1 ಈಸ್ ಈಕ್ವಲ್ ಟು, ರೋ ಏನ್ ಚೇಂಜ್ ಆಗೋದಿಲ್ಲ, ಯಾಕಂದ್ರೆ ರೆಸಿಸ್ಟಿವಿಟಿ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ಇಟ್ ಡಿಪೆಂಡ್ಸ್ ಆನ್ ದ, ಹಿಂದಿನ ಕ್ವಶನ್ ಅಲ್ಲಿ ಹೇಳಿದೆ ನಾನು, ನೇಚರ್ ಆಫ್ ದ ಮಟೀರಿಯಲ್. ಮಟೀರಿಯಲ್ ಸೇಮ್ ಇದೆ, ಸೇಮ್ ವೈರ್ ಅನ್ನ ಯೂಸ್ ಮಾಡ್ತಾ ಇದ್ದಾವೆ, ಹಾಗಾಗಿ ರೋ ಏನು ವೇರಿ ಆಗೋದಿಲ್ಲ. ಬಟ್ ಚೇಂಜ್ ಆಗೋದು ಯಾವುದು, ಲೆಂತ್ ಚೇಂಜ್ ಆಗತ್ತೆ ಅಂಡ್ ಏರಿಯಾ ಚೇಂಜ್ ಆಗತ್ತೆ ಅಲ್ವಾ. ಸೊ R2 ಈಸ್ ಈಕ್ವಲ್ ಟು ಏನಾಗತ್ತೆ, ರೋ ಇಂಟು L2 ಡಿವೈಡೆಡ್ ಬೈ A2 ಅಂತ ಆಯ್ತು. ಸೊ ರೋ ಇಂಟು L1 ಬೈ A1, R2 ಈಸ್ ಈಕ್ವಲ್ ಟು ರೋ ಇಂಟು L2 ಬೈ A2 ಅಂತ ಆಯ್ತು. ಓಕೆ, ಸೊ ಈಗ ನಾವೇನ್ ಮಾಡುವ ಅಂದ್ರೆ L1 L2 ಏರಿಯಾವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಇಲ್ಲಿ R1 ಬೈ R2 ಅಥವಾ R2 ಬೈ R1 ತಗೊಂಡ್ರೆ R2 ಬೈ R1 ಈಸ್ ಈಕ್ವಲ್ ಟು, ಹಾಗಾಗಿ ಅದನ್ನು ನ್ಯೂಮರೇಟರ್ ಅಲ್ಲಿ ಇಟ್ಕೋ, L2 ಡಿವೈಡ್ ಬೈ A2 ಇಂಟು R1 ಅಲ್ವಾ, ಮತ್ತೆ A1 ಮೇಲೋಯ್ತು ಡಿವೈಡೆಡ್ ಬೈ ರೋ ಬೈ L1, ಕರೆಕ್ಟಾ. ಸೊ ಈಗೇನಾಯ್ತು, ರೋ ಮತ್ತೆ ರೋ ಕ್ಯಾನ್ಸಲ್ ಆಗತ್ತೆ, ರೆಸಿಸ್ಟಿವಿಟಿ ಕ್ಯಾನ್ಸಲ್ ಆಗತ್ತೆ. ದಿಸ್ ಇಸ್ ಈಕ್ವಲ್ ಟು A1 ಇಂಟು L2 ಡಿವೈಡೆಡ್ ಬೈ A2 ಇಂಟು L1.
ಸೊ ಇಲ್ಲಿ ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು A1 ಇಂಟು ಸೊ ಹಿಯರ್ A1 ಇಂಟು L2. A1 ಅನ್ನ ನಾವು ಹೇಗೆ ಬರೀಬಹುದು ಇಲ್ಲಿ ಪೈ R1 ಸ್ಕ್ವೇರ್ ಇಂಟು L1 ಅಂತ ಬರೀಬಹುದು. ಪೈ R2 ಸ್ಕ್ವೇರ್ ಇಂಟು L2 ಅಂತ ಬರೀಬಹುದು. ಬಟ್ ನಮ್ಗೆ ಇಲ್ಲಿ ಏನ್ ಬೇಕು, R1 ಮತ್ತೆ R2 ರಿಲೇಶನ್ ಬೇಕು. ಸೊ R1 ಮತ್ತೆ R2 ರಿಲೇಶನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬಹುದು ನಾವು ಅಂದ್ರೆ, ಇಯರ್ ಏನ್ ಕೊಟ್ಟಿದ್ದಾರೆ ಅವರು, V1 ಈಸ್ ಈಕ್ವಲ್ ಟು V2 ಅಂತ ಕೊಟ್ಟಿದ್ದಾರೆ. ಸೊ V1 ಎಷ್ಟು, ಪೈ R1 ಸ್ಕ್ವೇರ್ L1 ಈಸ್ ಈಕ್ವಲ್ ಟು ಪೈ R2 ಸ್ಕ್ವೇರ್ L2 ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ. R1 ಸ್ಕ್ವೇರ್ ಇಸ್ ಇಂಟು L1 ಈಸ್ ಈಕ್ವಲ್ ಟು R2 ಸ್ಕ್ವೇರ್ ಇಂಟು L2. ಕರೆಕ್ಟಾ. ಸೊ ಇಲ್ಲಿ R1 ಸ್ಕ್ವೇರ್ ಇಂಟು L1 ಈಸ್ ಈಕ್ವಲ್ ಟು R2 ಸ್ಕ್ವೇರ್ ಇಂಟು L2 ಅಂತ ಆಯ್ತು. ಸೊ ಹಿಯರ್ ಇದು R1 ಸ್ಕ್ವೇರ್ ಈಸ್ ಈಕ್ವಲ್ ಟು R2 ಸ್ಕ್ವೇರ್ ಇಂಟು L2 ಬೈ L1 ಬರೀಬಹುದಲ್ವಾ ನಾವು. ಸೊ R1 ಸ್ಕ್ವೇರ್ ಈಸ್ ಈಕ್ವಲ್ ಟು R2 ಸ್ಕ್ವೇರ್ ಇಂಟು L2 ಎಷ್ಟು ಬಂದಿದೆ ನಮ್ಗೆ, ವಾಟ್ ಈಸ್ L2, 11 by 10. 11 by 10 ಇಂಟು L1 ಡಿವೈಡ್ ಬೈ L1. ಸೊ L1 ಕ್ಯಾನ್ಸಲ್ ಆಯ್ತು. R1 ಸ್ಕ್ವೇರ್ ಈಸ್ ಈಕ್ವಲ್ ಟು R2 ಸ್ಕ್ವೇರ್ ಇಂಟು 11 by 10 ಉಳಿತು. ಕರೆಕ್ಟಾ. ಸೊ ಈಗ ಇದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗತ್ತೆ ಅಂತ ನೋಡೋಣ. ಓಕೆ. ಸೊ A1 ಇಂಟು L2. A1 ಅನ್ನ ನಾವು ಹೇಗೆ ಬರೀಬಹುದು, ಪೈ R1 ಸ್ಕ್ವೇರ್ ಇಂಟು L1. ಓಕೆ. ಸೊ ಪೈ A1 is ಪೈ R1 ಸ್ಕ್ವೇರ್ ಆಯ್ತು ಇಂಟು L2 ಇದೆ ಆಲ್ರೆಡಿ, ಡಿವೈಡೆಡ್ ಬೈ A2 is ಪೈ R2 ಸ್ಕ್ವೇರ್ ಇಂಟು L1 ಇದೆ ಅಲ್ವಾ. ಸೊ ಇಲ್ಲಿ ಪೈ ಏನಾಗತ್ತೆ, ಕ್ಯಾನ್ಸಲ್ ಆಗತ್ತೆ. R1 ಸ್ಕ್ವೇರ್, R1 ಸ್ಕ್ವೇರ್ ಇಸ್ ಏನ್ ಬರುತ್ತೆ, R2 ಸ್ಕ್ವೇರ್ ಇಂಟು R1 ಸ್ಕ್ವೇರ್ ಏನಿದೆ, R2 ಸ್ಕ್ವೇರ್ ಇಂಟು 11 by 10 ಅಂತ ಇದೆ. ಲೆವೆನ್ ಬೈ 10 ಡಿವೈಡೆಡ್ ಬೈ R2 ಸ್ಕ್ವೇರ್ ಇಂಟು L1 ಅನ್ನ L1 ಅಂತಾನೆ ಇಡೋಣ, ಆರ್ L1 is L ಅಂತ ಇಡಬಹುದು ಅಲ್ವಾ. ಸೊ ಈಗ something is happening here. Right here, pen is not working. Just a minute.
ಐ ಹೋಪ್ ಕ್ಲಿಯರ್. ಸೊ ಈ ಕ್ವಶನ್ ಅರ್ಧದಲ್ಲಿ ಸ್ಟಾಪ್ ಮಾಡಿದ್ವಿ. ನಾನು ಓಕೆ. ಸೊ ಈ ಸ್ಟಾರ್ಟ್ ವಿತ್, ಸೊ ಜಸ್ಟ್ ಎ ಮಿನಿಟ್. ಸೊ ಈ ಕ್ವಶನ್ ಅನ್ನ ಅರ್ಧದಲ್ಲಿ ಮಾಡಿದ್ವಿ, ಕೆಲವರಿಗೆ ಕ್ಲಿಯರ್ ಇರ್ಲಿಕ್ಕಿಲ್ಲ ವಾಯ್ಸ್, ಸೊ ಹಾಗಾಗಿ ಸೊ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. A wire with a 15 ohm resistance stretched by 1/10 of its length ಅಂತ ಇದೆ. ಸೊ ಓಕೆ, ಸೊ ಇಲ್ಲಿ ಕೆಲವೊಂದು ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, R1 is equal to how much 15 ohm ಅಂತ ಕೊಟ್ಟಿದ್ದಾರೆ ಅಲ್ವಾ. ಈ ಸ್ಟ್ರೆಚ್ಡ್ ಬೈ 1/10 ಆಫ್, ಇನಿಷಿಯಲಿ ಅದರ ಲೆಂತ್ ಎಷ್ಟಿತ್ತು, L1 is equal to L ಅಂತ ತಗೊಂಡಿದ್ವಿ ನಾವು. R2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನಾವು. L2 is equal to ಏನ್ ಹೇಳ್ತಾರೆ ಅವರು, ಇಟ್ ಈಸ್ ಸ್ಟ್ರೆಚ್ಡ್ ಬೈ 1/10 ಆಫ್ ಇಟ್ಸ್ ಲೆಂತ್. ಸೊ ಅದನ್ನ ಏನ್ ಮಾಡಿದ್ದಾರೆ, ಲೆಂತ್ ಇನಿಷಿಯಲಿ ಎಷ್ಟಿತ್ತು, L ಇತ್ತು, ಅದನ್ನ ಸ್ಟ್ರೆಚ್ ಮಾಡಿದ್ದಾರೆ ಎಷ್ಟು, 1/10 ಆಫ್ ಇಟ್ಸ್ ಇನಿಷಿಯಲ್ ಲೆಂತ್, ಅಂದ್ರೆ 1/10 into L. ಸೊ ಟೋಟಲ್ ಎಷ್ಟಾಯ್ತು, L2 is equal to how much, 11/10 into L ಅಂತ ಆಯ್ತು. ಓಕೆ, ಸೊ ಇನ್ನೇನ್ ಕೊಟ್ಟಿದ್ದಾರೆ, ಮತ್ತೇನ್ ಕೊಟ್ಟಿಲ್ಲ ಇಲ್ಲಿ ಅಲ್ವಾ. ಬಟ್ ಆದ್ರೆ ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್. ಇನಿಷಿಯಲಿ ವಾಲ್ಯೂಮ್ V1 is equal to V ಇದ್ರೆ V2 is also equal to ಎಷ್ಟಿರತ್ತೆ, V ಇರತ್ತೆ. ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದರ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ವಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಗೆ ಫಾರ್ಮುಲಾ ಇದೆ. ವಾಲ್ಯೂಮ್ ಇಸ್ ಈಕ್ವಲ್ ಟು ಏನಾಗತ್ತೆ, ಪೈ ಸೊ ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಇದೆ ಇಲ್ಲಿ. ಕೆಪ್ಟ್ ಕಾನ್ಸ್ಟೆಂಟ್ ಇದೆ ಅಂತಂದ್ರೆ V1 is equal to V2 ಅಂತ ಇದೆ. ಸೊ V1 ಅನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, V1 is equal to pi R square into L ಅಂತ ಮಾಡಬಹುದು. ಯಾಕಂದ್ರೆ ಏರಿಯಾ ಇಂಟು ಲೆಂತ್ ಆಗತ್ತೆ ಅಲ್ವಾ. pi R1 square into L1 ಅಂತ ಬರೀಬಹುದು. ಹಾಗೆ V2 is equal to ಏನು, pi R2 square into L2 ಅಂತ ಬರೀಬಹುದು. ಸೊ ಕಂಡೀಷನ್ ಏನ್ ಹೇಳ್ತಾರೆ ಅವರು, V1 is equal to V2 ಅಂದ್ರೆ pi R1 square L1 is equal to pi R2 square L2. ಇದು ಗಿವನ್ ಕಂಡೀಷನ್. ಸೊ ಇಲ್ಲೇನಾಗತ್ತೆ, ಪೈ ಕ್ಯಾನ್ಸಲ್ ಆಗತ್ತೆ ಅಲ್ವಾ. ಸೊ R1 square is equal to R2 square into L2 by L1. R2 square into L2 by L1 ಆಗತ್ತೆ. ಓಕೆ, ಸೊ ಇಲ್ಲಿ R2 square, ಸೊ R2 square ಗೆ ನಾವು ಇಕ್ವೇಶನ್ ಅನ್ನ ಬರೆದ್ರೆ ಇಲ್ಲಿ R2 square is equal to how much here, so R1 square into L1 divided by L2, ಕರೆಕ್ಟಾ. ಸೊ R1 square into L1 ಅಂದ್ರೆ ಎಷ್ಟಾಗತ್ತೆ ಇಲ್ಲಿ, ಸೊ L1 ಅನ್ನ L ಅಂತ ಇಟ್ಕೊಳ್ಳುವ ಕೊಟ್ಟಿದ್ದಾರೆ. ಸೊ L2 is how much, L2 is equal to 11/10 ಅಂದ್ರೆ ಇದು 11 ಡಿನಾಮಿನೇಟರಿಗೆ ಹೋಯ್ತು, 10 ನ್ಯೂಮರೇಟರಿಗೆ ಹೋಯ್ತು ಇಂಟು L ಅಲ್ವಾ. ಸೊ L ಕ್ಯಾನ್ಸಲ್ ಆಯ್ತು, ಅಂದ್ರೆ ಏನಾಯ್ತು, R2 square is equal to R1 square into 10/11 ಆಯ್ತು. ಓಕೆ, ಸೊ ಈಗ ನಾವು
ವಿ ವ್ಯಾಲ್ಯೂಸ್ ಗಳನ್ನ ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ನಮಗೆ ಗೊತ್ತು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಚೆಕ್ ಮಾಡಿದ್ದೇವೆ, ಏನ್ ಬಂದಿತ್ತು ನಮ್ಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಒಂದು ಫಾರ್ಮುಲಾವನ್ನ ಯೂಸ್ ಮಾಡಿದ್ವಿ ನಾವು. ಸೊ ಏನಿತ್ತು ಆ ಫಾರ್ಮುಲಾ? ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗತ್ತೆ, ರೋ ಇಂಟು ಎಲ್ ಬೈ ಎ ಅಂತ ಆಗುತ್ತೆ. ಸೊ ಈ ಕೇಸಲ್ಲಿ R1 ಈಸ್ ಈಕ್ವಲ್ ಟು ರೋ ಇಂಟು L1 ಬೈ A1, ಹಾಗೆ R2 ಈಸ್ ಈಕ್ವಲ್ ಟು ರೋ ಇಂಟು L2 ಬೈ A2 ಅಂತ ಬರೀಬಹುದು. ಸೊ ಈಗ ನಮ್ಗೆ ಏನ್ ಬೇಕು, R2 ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಸೊ ಹಾಗಾಗಿ R2 ಬೈ R1 ಅಂತ ಇಟ್ಕೊಳ್ಳೋಣ. ಸೊ R2 ಬೈ R1 ಅಂತ ಇಟ್ಕೊಂಡ್ರೆ ರೋ L2 ಬೈ A2 ಇಂಟು A1 ಮೇಲೋಯ್ತು ಡಿವೈಡೆಡ್ ಬೈ ರೋ ಇಂಟು L1 ಅಂತ ಆಯ್ತು. ಸೊ ಇಲ್ಲೇನಾಯ್ತು, ರೋ ಏನಾಗತ್ತೆ, ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ಸೇಮ್ ಮಟೀರಿಯಲ್ ಆಗಿದ್ದಕ್ಕೆ. ಅಂದ್ರೆ ದಿಸ್ ಇಸ್ ಈಕ್ವಲ್ ಟು A1 ಇಂಟು L2 ಡಿವೈಡೆಡ್ ಬೈ A2 ಇಂಟು L1 ಅಂತ ಬರಿಬಹುದು. ಓಕೆ, ಸೊ ಹಿಯರ್ ರೋ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ R2 ಈಸ್ ಈಕ್ವಲ್ ಟು ಸೊ L2 ಇಂಟು A1 ಅಥವಾ A1 ಇಂಟು L2 ಡಿವೈಡೆಡ್ ಬೈ A2 ಇಂಟು L1. A1 ಅನ್ನು ನಾವು ಹೇಗೆ ಬರಿಬಹುದು, ಪೈ R1 ಸ್ಕ್ವೇರ್ ಇಂಟು L2 ಅಂದ್ರೆ ಎಷ್ಟಾಗತ್ತೆ, 11 ಬೈ 10 ಇಂಟು L ಹೋಲ್ ಡಿವೈಡೆಡ್ ಬೈ A2 ಅಂದ್ರೆ ಏನಾಗುತ್ತೆ, ಪೈ R2 ಸ್ಕ್ವೇರ್ ಇಂಟು L1 ಇಸ್ L ಅಂತ ಬರೀಬಹುದು. ಸೊ ಇಲ್ಲಿ ಏನ್ ಕ್ಯಾನ್ಸಲ್ ಆಯ್ತು, ಪೈ ಕ್ಯಾನ್ಸಲ್ ಆಯ್ತು, ಪೈ ಕ್ಯಾನ್ಸಲ್ ಆಯ್ತು, L ಮತ್ತೆ L ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅಂದ್ರೆ ಏನ್ ಉಳಿತಿಲ್ಲಿ, R1 ಸ್ಕ್ವೇರ್ ಬೈ R2 ಸ್ಕ್ವೇರ್ ಅಲ್ವಾ? ಸ್ಮಾಲ್ R1 ಇಲ್ಲಿ ನಾನು R1 ಅಂತ ತಗೊಳ್ತಾ ಇರೋದು, ಸ್ಮಾಲ್ R1 ಆಗುತ್ತೆ. ಸೊ R2 ಬೈ R1 ಈಸ್ ಈಕ್ವಲ್ ಟು ಅಂದ್ರೆ ರೆಸಿಸ್ಟೆನ್ಸ್ R2 ಬೈ R1 ಈಸ್ ಈಕ್ವಲ್ ಟು R1 ಸ್ಕ್ವೇರ್. ಓಕೆ, ಸೊ R1 ಸ್ಕ್ವೇರ್ ಅನ್ನ ಹಾಗೆ ಇಡೋಣ ಡಿವೈಡೆಡ್ ಬೈ R2 ಸ್ಕ್ವೇರ್ ಅಂದ್ರೆ ಏನ್ ಬರ್ತಾ ಇದೆ, R1 ಸ್ಕ್ವೇರ್ ಇಂಟು 10 ಬೈ 11 ಕರೆಕ್ಟಾ, ಇಂಟು ಇಲ್ಲೇನಿದೆ 11 ಬೈ 10 ಇದೆ. ಸೊ R1 ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಅಂದ್ರೆ ಇದೇನಾಯ್ತು, 11 ಬೈ 10 ಹೋಲ್ ಸ್ಕ್ವೇರ್ ಆಯ್ತು. ಕರೆಕ್ಟಾ? ಯಾಕಂದ್ರೆ 11 ನ್ಯೂಮರೇಟರ್ ಹೋಗುತ್ತೆ, 10 ಡಿನಾಮಿನೇಟರ್ ಅಲ್ಲಿ ಇರುತ್ತೆ. ಸೊ ನಮಗೆ ಬೇಕಾಗಿದ್ದು ಏನಿಲ್ಲಿ, R2 ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. R2 ಈಸ್ ಈಕ್ವಲ್ ಟು R1 ಇಂಟು 11 ಬೈ 10 ಹೋಲ್ ಸ್ಕ್ವೇರ್ ಅಂದ್ರೆ 11 ಸ್ಕ್ವೇರ್ ಇಸ್ 121, 10 ಸ್ಕ್ವೇರ್ ಇಸ್ 100 ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು 1.21 ಇಂಟು 121 ಬೈ 100 ಅಂದ್ರೆ 1.21 ಇಂಟು R1 ಎಷ್ಟಿದೆ, 15 ಇದೆ. ಕರೆಕ್ಟಾ? ಸೊ 1.21 ಇಂಟು 15 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 18.15 ಓಮ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಆಗುತ್ತೆ. ಸೊ ಮೂರನೇ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ, ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, 18.15. ಈಸಿ ಪ್ರಾಬ್ಲಮ್ ಇದು, ಬಟ್ ಸ್ವಲ್ಪ ಲೆಂದಿ ಆಗಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. A wire of resistance 12 ohm per meter is bent to form a complete circle of radius 10 centimeter. The resistance between its two diametrically opposite points is. ಸೊ ಇಲ್ಲಿ ಇದು ಸ್ವಲ್ಪ ಲೆಂದಿ ಆಗಿದೆ ಈ ಕ್ವಶನ್. ಸೊ ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ನಾವು ವೈರ್ ಆಫ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ವೈರಿನ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. A wire of resistance 12 ohm per meter is bent to form a complete circle of radius 10 centimeter. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ವೈರ್ ಇದೆ, ಅದನ್ನ ಈ ರೀತಿ ಕಂಪ್ಲೀಟ್ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್, R is equal to ಎಷ್ಟು, 10 ಸೆಂಟಿಮೀಟರ್ ಅಂತ ಇದೆ. ಸೊ ಅಂದ್ರೆ ಇದು 10 ಸೆಂಟಿಮೀಟರ್ ಅಂತ ಅಂದಾಗ 0.1 ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 0.1 ಮೀಟರ್ ಆಗುತ್ತೆ. ಸೊ ಇದನ್ನ ಏನ್ ಮಾಡಿದ್ದಾರೆ, ಟು ಫಾರ್ಮ್ ಅ ಕಂಪ್ಲೀಟ್ ಸರ್ಕಲ್. ಸೊ ಒಂದು ವೈರ್ ಅನ್ನ ಕಂಪ್ಲೀಟ್ ಸರ್ಕಲ್ ಮಾಡಿದ್ದಾರೆ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಹೌ ಮಚ್, ಆಕ್ಚುಲಿ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್, ರೆಸಿಸ್ಟೆನ್ಸ್ ಪರ್ ಮೀಟರ್. ಸೊ 12 ಓಮ್ ಪರ್ ಮೀಟರ್ ಅಂತ ಇದೆ. ಓಕೆ, ಸೊ 12 ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಲೆಂತ್ 12 ಓಮ್ ಮೀಟರ್. ಓಕೆ, ಸಾರಿ, ಓಮ್ ಪರ್ ಮೀಟರ್.
ದ ಡಿಸ್ಟೆನ್ಸ್ ಬಿಟ್ವೀನ್ ಇಟ್ಸ್ ಟು ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿಸ್ಟೆನ್ಸ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡು ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡುವ. ಎ ಅಂಡ್ ಬಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇನೆ ನಾನು. ಸೊ ಇವೆರಡು ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್ ಆಗತ್ತೆ. ಓಕೆ, ಸೊ ಇಲ್ಲಿ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು ಹೌ ಮಚ್? 0.1 ಮೀಟರ್ ಇದೆ. ಸೊ ರೇಡಿಯಸ್ 0.1 ಮೀಟರ್ ಇದೆ ಅಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಎಷ್ಟಾಗತ್ತೆ? ಎಲ್ರಿಗೂ ಗೊತ್ತು, ಫಾರ್ಮುಲಾ ಏನಿದೆ? ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಇದೆ, ಏನಿದೆ ಫಾರ್ಮುಲಾ? ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು ಹೌ ಮಚ್? 2πr ಅಂತ ಇದೆ ಅಲ್ವಾ? ಸೊ 2πr ಅಂದ್ರೆ 2πr is how much? 0.1. ಪೈ ವ್ಯಾಲ್ಯೂವನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, ಯಾಕಂದ್ರೆ ಇಲ್ಲಿ ಆನ್ಸರ್ ಏನಿದೆ? ಪೈ ಎಲ್ಲ ಇದೆ. ಸೊ ಅಂದ್ರೆ 2π ಇಂಟು 0.1 ಆಯ್ತು. ಸೊ ಅಂದ್ರೆ ರೆಸಿಸ್ಟೆನ್ಸ್ ಡಿವೈಡ್ ಬೈ ಲೆಂತ್ ಮಾಡಿದಾಗ ಇಷ್ಟು, ಅಂದ್ರೆ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? ಸೊ 12 ಓಮ್ ಪರ್ ಮೀಟರ್ ಇಂಟು ಏನಾಯ್ತು? 2π ಇಂಟು 0.1. ಕರೆಕ್ಟಾ? ಸೊ ರೆಸಿಸ್ಟೆನ್ಸ್ ಇಷ್ಟು ಲೆಂತ್ ಎಷ್ಟಾಗತ್ತೆ? 2π ಇಂಟು 0.1 ಆಗತ್ತೆ. ಸೊ 12 ಇಂಟು 2π ಇಂಟು 0.1 ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು? 12 ಓಮ್ ಪರ್ ಮೀಟರ್ ಇಂಟು ಮೀಟರ್ ಅಂತ ಮೀಟರ್ ಕ್ಯಾನ್ಸಲ್ ಆಯ್ತು, ಅಂದ್ರೆ ಯಾವ್ದು ಉಳಿತು? ಓಮ್ಸ್ ಉಳಿತು. ಅಂದ್ರೆ 12 ಇಂಟು 2π ಇಂಟು 0.1 ಅಂದ್ರೆ ಇದೆಷ್ಟಾಯ್ತು? 2.4 ಇಂಟು ಪೈ ಆಯ್ತು. ಇದು ರೆಸಿಸ್ಟೆನ್ಸ್ ಆಯ್ತು. ಸೊ ನಾವಿಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಇಟ್ಸ್ diametrically opposite points is not resistance, it is resistance between its two diametrically opposite points ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನಾಗತ್ತಂದ್ರೆ since the wire is bent into a circle, the resistance between two diametrically opposite points A and B can be considered as, ನಾವು ಏನ್ ಮಾಡಬಹುದು ಅಂದ್ರೆ ಎರಡು ಈಕ್ವಲ್ ರೆಸಿಸ್ಟರ್ಸ್, diametrical opposite points ಇದೆ, two equal resistance which are connected in parallel. So ಗಳಿದಾವೆ ಈ ತರ, ಅದನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಡಯಾಮೆಟ್ರಿಕಲ್ ಅಪೋಸಿಟ್ ಪಾಯಿಂಟ್ಸ್ ಅಂದಾಗ ಎರಡು ರೆಸಿಸ್ಟರ್ಸ್ ಗಳನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಈಚ್ ಹಾಫ್ ಆಫ್ ನಲ್ಲಿ ಏನಾಗತ್ತಂದ್ರೆ ಸರ್ಕಲ್ ಅನ್ನ ತಗೊಂಡ್ರೆ ಈ ಕಡೆ ಒಂದು ಪೋರ್ಷನ್, ಈ ಕಡೆ ಒಂದು ಪೋರ್ಷನ್, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ದೇ ಆರ್ ಪ್ಯಾರಲಲ್ ಟು ಪ್ಯಾರಲಲ್ ಆದಾಗ ಈಚ್ ಆಫ್ ದ ಹಾಫ್ ಆಫ್ ದ ಸರ್ಕಲ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಅಂದ್ರೆ ಎಕ್ಸಾಕ್ಟ್ಲಿ ಹಾಫ್. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ ನಮ್ಗೆ? ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ? 2.4 ಪೈ ಬಂದಿದೆ ಅಲ್ವಾ? ಸೊ ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಏನಾಗತ್ತೆ? ಹಾಫ್ ಡಿವೈಡ್ ಬೈ 2 ಆಗತ್ತೆ. ಅಂದ್ರೆ R half is equal to ಎಷ್ಟಾಯ್ತು? ಸೊ ದಿಸ್ ಇಸ್ ಈಕ್ವಲ್ ಟು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 2.4 ಪೈ ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು? ಇದು 1.2 ಆಯ್ತು ಅಲ್ವಾ? 1.25 ಆಯ್ತು. ಸೊ ದಿಸ್ ಇಸ್ R half. ಅಂದ್ರೆ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಲ್ಲಿ ಎಷ್ಟಾಯ್ತು? ರೆಸಿಸ್ಟೆನ್ಸ್ ಹಾಫ್ ಅಂತ ಆಯ್ತು, R half ಅಂತ ಆಯ್ತು, 1.2 ಪೈ ಅಂತ ಬಂತು. ಸೊ ನೆಕ್ಸ್ಟ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರೆಸಿಸ್ಟೆನ್ಸ್ ಬಿಟ್ವೀನ್ ಟು ಇಟ್ಸ್ ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್. ಸೊ ಈಗ ನಾವು ಏನ್ ಮಾಡಿದಾಗ ಆಯ್ತು? ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್ ಅಲ್ಲಿ ಇಲ್ಲಿ 1.2 ಪೈ ಮತ್ತೆ ಈ ಕಡೆ 1.2 ಪೈ, ಇವೆರಡು ಏನ್ ಮಾಡಿದ್ದಾರೆ? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ನಮ್ಗೇನ್ ಬೇಕು? ಆರ್ ಇಕ್ವೋವಲೆಂಟ್ ರೆಸಿಸ್ಟೆನ್ಸ್ ಬೇಕು ಅಲ್ವಾ? ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಇಕ್ವೋವಲೆಂಟ್ ರೆಸಿಸ್ಟೆನ್ಸ್ ಬೇಕು. ಸೊ ಇಫ್ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಆವಾಗ ಏನಾಗತ್ತಂದ್ರೆ ಇಕ್ವೋವಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು R1. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ 1/Rp ಇಸ್ ಈಕ್ವಲ್ ಟು ಏನಾಗತ್ತೆ? 1/R1 ಪ್ಲಸ್ 1/R2 ಆಗತ್ತೆ. ಕರೆಕ್ಟಾ? ಸೊ R ಇಕ್ವೋವಲೆಂಟ್ ಇಸ್ ಈಕ್ವಲ್ ಟು ಇಲ್ಲೇನಾಯ್ತು? ಹಾಗಾಗಿ
ಅಥವಾ ಆರ್ ಪಿ ಡೈರೆಕ್ಟ್ ಫಾರ್ಮುಲಾ ಹಾಕಿದ್ರೆ ಆರ್ ಪಿ ಇಸ್ ಈಕ್ವಲ್ ಟು R1 R2 divided by R1 plus R. Okay. So R equivalent is equal to R1 into R2. ಎಷ್ಟಿದೆ? ಹಾಫ್ ಮಾಡ್ಬೇಕಲ್ವಾ ನಾವು ಎರಡು ಕಡೆ. R1 R2 it's 1.25 ಆಗತ್ತೆ. So 1.25 into 1.25 divided by 1.25 plus 1.25. So ಎಷ್ಟಾಯ್ತು? R equivalent is equal to equivalent resistance is equal to 1.2 into 1.2. ಇದೆಷ್ಟಾಯ್ತು? 1.44 ಆಯ್ತು. into pi square divided by 1.25 plus 1.25. ಅಂದ್ರೆ ಇದೆಷ್ಟಾಗತ್ತೆ? 2.45 ಆಯ್ತು. ಓಕೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1.44 divided by 2.4 ಮಾಡಿದ್ರೆ ನಮ್ಗೆ ಸಿಗೋ ಆನ್ಸರ್ ಎಷ್ಟಪ್ಪ ಅಂದ್ರೆ 0.6 ಬರುತ್ತೆ. ಓಕೆ. ಸೊ 1.44 divided by 2.4 ಮಾಡಿದ್ರೆ this is 0.65 ohms ಬರುತ್ತೆ. ಓಕೆ. ಸೊ ಅಂದ್ರೆ ಆನ್ಸರ್ ಎಷ್ಟಾಯ್ತು ಇಲ್ಲಿ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಒಂದು ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಟು ಡಯಾಮೆಟ್ರಿಕಲಿ ಅಪೋಸಿಟ್ ಎಂಡ್ಸ್ ಇದ್ರೆ ಸೊ ಅವಾಗ ನಾವೇನ್ ಮಾಡ್ದಾಗಾಯ್ತು, ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ದ ಯೂಸ್ ಮಾಡ್ಕೊಂಡು ಇದನ್ನ ಓಕೆ. ಸೊ ಫಿಫ್ತ್ ಕ್ವಶನ್ ಗೆ ಹೋಗುವ. ಇಲ್ಲೇನಾಗತ್ತಂದ್ರೆ ಡೈರೆಕ್ಟ್ ಯಾವುದೇ ಪ್ರಾಬ್ಲಮ್ಸ್ ಗಳಿಲ್ಲ. ಸೊ ಜಸ್ಟ್ ಥಿಯರಿ ಇದೆ. ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಎನ್ ಸೆಲ್ಸ್ ಅನ್ನ ಸೆಲ್ಸ್ ಗಳನ್ನ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ವಿ ಒಬ್ಟೇನ್ ಏನ್ ಸಿಗತ್ತೆ ನಮ್ಗೆ? ಜನರಲಿ ಪ್ಯಾರಲಲ್ ಕಾಂಬಿನೇಷನ್ ಅನ್ನ ಯಾವಾಗ ಯೂಸ್ ಮಾಡ್ತೇವೆ ನಾವು? ನಮ್ಗೆ ವೋಲ್ಟೇಜ್ ಜಾಸ್ತಿ ಬೇಕು ಅಂದ್ರೆ ಯೂಸ್ ಮಾಡ್ತೇವೋ, ಮೋರ್ ಕರೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೋ, ವೋಲ್ಟೇಜ್ ಲೆಸ್ ಆಗ್ಬೇಕು ಅಥವಾ ಕರೆಂಟ್ ಲೆಸ್ ಆಗ್ಬೇಕು ಅಂತ ನೋಡ್ಬೇಕು. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಎನ್ ಸೆಲ್ಸ್ ಅನ್ನ ಏನ್ ಮಾಡಿದ್ದಾರೆ? ಪ್ಯಾರಲಲಿ ಕನೆಕ್ಟ್ ಮಾಡಿದ್ದಾರೆ. ಓಕೆ. ಸೊ ಸೆಲ್ಸ್ ಅನ್ನ ಜನರಲಿ ನಾವು ಹೇಗೆ ಡಿನೋಟ್ ಮಾಡ್ತೇವೆ ಅಂದ್ರೆ ಈ ರೀತಿಯಲ್ಲಿ ಡಿನೋಟ್ ಮಾಡ್ತೇವೆ. ಇದು ಸೆಲ್. ಓಕೆ. EMF ಅನ್ನ ಕೊಡೋದು. ಸೊ ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಎನ್ ಸೆಲ್ಸ್ ಅಂದ್ರೆ ನಂಬರ್ ಆಫ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ಈಚ್ ಅದರ್. ಈ ರೀತಿಯಲ್ಲಿ ಕನೆಕ್ಟ್ ಮಾಡಿದ್ರೆ ಓಕೆ. ಈ ಕೇಸಲ್ಲಿ ಒಬ್ಟೇನ್ ಏನ್ ಸಿಗುತ್ತೆ ನಮ್ಗೆ? ವೋಲ್ಟೇಜ್ ಜಾಸ್ತಿ ಆಗುತ್ತೋ, ಕರೆಂಟ್ ಜಾಸ್ತಿ ಆಗುತ್ತೋ, ಲೆಸ್ ವೋಲ್ಟೇಜು ಅಥವಾ ಲೆಸ್ ಕರೆಂಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಎನ್ ಸೆಲ್ಸ್ the voltage across the combination. So ಈ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ? ವೋಲ್ಟೇಜ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಕನ್ಸಿಡರ್ ಮಾಡ್ತೇವೆ. ಇದರ ವೋಲ್ಟೇಜ್ ಏನಾಗುತ್ತೆ? ರಿಮೇನ್ಸ್ ದ ಸೇಮ್. ಸೊ ಎಲ್ಲ ಸೆಲ್ಸ್ ಅಲ್ಲಿ ಇದು ಫಸ್ಟ್ ಸೆಲ್ ಅಂತ ತಗೊಂಡ್ರೆ ಇದು ಫಸ್ಟ್ ಸೆಲ್, ಎಲ್ಲ ಸೆಲ್ಸ್ ಅಲ್ಲಿ ಸೊ across the combination of n cells. The combination remains the same. ಅಂದ್ರೆ V remains ಸೇಮ್ ಆಗುತ್ತೆ. ಸಿಂಗಲ್ ಸೆಲ್ ಅನ್ನ ಇದ್ರ ಬದಲು ಒಂದು ಸಿಂಗಲ್ ಸೆಲ್ ನ ಯೂಸ್ ಮಾಡಿದ್ರೆ ಎಷ್ಟು ವೋಲ್ಟೇಜ್ ಇರ್ತಿತ್ತು ಅಷ್ಟೇ ವೋಲ್ಟೇಜ್ ಇರುತ್ತೆ. ಬಟ್ ಆದ್ರೆ ಏನಾಗುತ್ತೆ? ಟೋಟಲ್ ಕರೆಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾಕೆ ಟೋಟಲ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಡಿಕ್ರೀಸಸ್. ಪ್ರತಿಯೊಂದು ಸೆಲ್ಗೂ ಸೊ ಪ್ರತಿಯೊಂದು ಸೆಲ್ಸಿಗೂ ಈಚ್ ಸೆಲ್ ಹ್ಯಾಸ್ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಈ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಆದಾಗ ಇಲ್ಲಿ ಏನಾಯ್ತಪ್ಪ? ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ದ ರೆಸಿಸ್ಟೆನ್ಸ್ ಏನಾಗುತ್ತೆ? ಡಿಕ್ರೀಸಸ್. ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ? ಅಕಾರ್ಡಿಂಗ್ ಟು ಓಮ್ಸ್ ಲಾ ಪ್ರಕಾರ ಏನಾಗುತ್ತೆ? V is equal to IR ಅಲ್ವಾ? ಸೊ V is equal to IR ಅಂದ್ರೆ I is equal to ಅಂದ್ರೆ I is equal to ಏನಾಯ್ತು? V by R ಅಂತ ಆಯ್ತು. ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತು ಅಂದ್ರೆ I is ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಅಂತ ಆಯ್ತು.
ಸೊ I is inversely proportional to R ಅಂದಾಗ ವೋಲ್ಟೇಜ್ ರಿಮೇನ್ಸ್ ದ ಸೇಮ್, ವೋಲ್ಟೇಜ್ ಏನು ವೇರಿ ಆಗೋದಿಲ್ಲ. ರೆಸಿಸ್ಟೆನ್ಸ್ ಏನಾಗ್ತಾ ಉಂಟು, ಡಿಕ್ರೀಸ್ ಆಗ್ತಾ ಉಂಟು. ದಟ್ ಇಂಪ್ಲೈಸ್ ಕರೆಂಟ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಎನ್ ಸೆಲ್ಸ್ ವಿ ಒಬ್ಟೇನ್ ಏನು, ಕರೆಂಟ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ವಿ ಒಬ್ಟೇನ್ ಮೋರ್ ಕರೆಂಟ್. ಸೊ ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಆಗತ್ತೆ. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿದ್ದು ಏನಂದ್ರೆ, ಸೆಲ್ಸ್ ಅನ್ನ ಪ್ಯಾರಲಲಿ ಯಾವಾಗ ಕನೆಕ್ಟ್ ಮಾಡ್ತೇವೆ ಅಂದ್ರೆ ನಾವು, ಇಫ್ ವಿ ರಿಕ್ವೈರ್ ಮೋರ್ ಕರೆಂಟ್, ಆವಾಗ cells are connected in parallel. Okay. So next we move to the next question. Sixth one. A conductor wire having a 10 raised to 29 free electrons per meter cube carries a current of 20 amperes. If the cross section of the wire is 1 millimeter square, then the drift velocity of electrons will be. ಸೊ ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಡ್ರಿಫ್ಟ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ. ಡ್ರಿಫ್ಟ್ ವೆಲಾಸಿಟಿ ವಿಡಿ ಅಂತ ವಾಟ್ ಆರ್ ದ ಗಿವನ್ ಅನ್ನ ಕೊಟ್ಟಿದ್ದಾರೆ. I is equal to how much, 20 amperes ಅಂತ ಇದೆ. ಪರ್ ಯೂನಿಟ್ ಡೆನ್ಸಿಟಿ ಅಂತ ಕರೀಬಹುದು, ಅಥವಾ ಎನ್ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಓಕೆ, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ ವಾಲ್ಯೂಮ್, ಇದನ್ನ ರಿಪ್ರೆಸೆಂಟ್ ಮಾಡುತ್ತೆ. ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಡಿವೈಡ್ ಬೈ ವಾಲ್ಯೂಮ್. ಸೊ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಡಿವೈಡ್ ಬೈ ವಾಲ್ಯೂಮ್ ಅನ್ನ ನಾವು ಹೇಗೆ ಹೇಳ್ಬೋದು ಅಂದ್ರೆ, 10 raised to 29 free electrons, 10 raised to 29 electrons per meter cube. ಸೊ ಹಾಗಾಗಿ n is equal to ಏನಾಗತ್ತೆ, n is equal to 10 raised to 29 electrons per meter cube. ನಂಬರ್ ಡೆನ್ಸಿಟಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ. n ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡತ್ತಪ್ಪ ಅಂದ್ರೆ, ಇಲ್ಲಿ ಈ ತರದ ಪ್ರಾಬ್ಲಮ್ಸ್ ಗಳಲ್ಲಿ ನಂಬರ್ ಡೆನ್ಸಿಟಿ ಆಫ್ ಇಲೆಕ್ಟ್ರಾನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ 10 raised to 29 electrons per meter cube. ಇದು given things. Okay. And cross section of the wire is 1 millimeter square. ಅಂದ್ರೆ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ is equal to how much, 1 millimeter square. ಮಿಲಿಮೀಟರ್ ಸ್ಕ್ವೇರ್ ಅನ್ನ ನಾವೇನ್ ಮಾಡ್ಬೇಕು, ಮೀಟರ್ ಸ್ಕ್ವೇರ್ ಗೆ ಕನ್ವರ್ಟ್ ಮಾಡಬೇಕು. 1 millimeter ಅಂದ್ರೆ 10 raised to -3 ಸ್ಕ್ವೇರ್ ಮಾಡ್ಬೇಕಲ್ವಾ. 1 into 10 raised to -3 ಸ್ಕ್ವೇರ್ ಅಲ್ವಾ. ಸೊ ಇದೆಷ್ಟಾಯ್ತು, 10 raised to -6 ಮೀಟರ್ ಸ್ಕ್ವೇರ್ ಆಯ್ತು. ಏರಿಯಾ is equal to 10 raised to -6 ಮೀಟರ್ ಸ್ಕ್ವೇರ್ ಆಯ್ತು. ಇನ್ನು ಚಾರ್ಜ್ ಆಫ್ ಇಲೆಕ್ಟ್ರಾನ್ ಎಲ್ರಿಗೂ ಗೊತ್ತು, E is equal to how much, 1.6 into 10 raised to -19 ಕೂಲಂ. ಓಕೆ. ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲಿ ವಿಡಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಡ್ರಿಫ್ಟ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡತ್ತೆ ಅಂದ್ರೆ, ದ ಅವರೇಜ್ ವೆಲಾಸಿಟಿ attained by the charged particles in a material due to an electric field. So here there is a material. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ ಇದೆ, ಅಂದ್ರೆ ಕಾಪರ್ ವೈರ್ ಇದೆ. ಸೊ ಈ ಕಂಡಕ್ಟರ್ ಅಲ್ಲಿ ಇಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಓಕೆ. ಸೊ ಕರೆಂಟ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಚಾರ್ಜಸ್ ಆರ್ ಇನ್ ಮೋಷನ್ ಇದ್ದಾಗ ಅಷ್ಟೇ, ಚಾರ್ಜಸ್ ಮೂವಿಂಗ್ ಆದಾಗ ಅಷ್ಟೇ ಕರೆಂಟ್ ಪ್ರೊಡ್ಯೂಸ್ ಆಗತ್ತೆ. ಸೊ ಈ ಕೇಸ್ ಅಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಚಾರ್ಜಸ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಅದರ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಆಫ್ ಇಲೆಕ್ಟ್ರಾನ್ಸ್ ಅನ್ನ ಯಾವ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನಿದೆಪ್ಪ ಅಂದ್ರೆ, I is equal to ಕರೆಂಟ್ is equal to NEA VD ಅನ್ನೋದು ಫಾರ್ಮುಲಾ. ಇದು ಗಿವನ್ ಫಾರ್ಮುಲಾ. ಸೊ ಹಿಯರ್ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ, VD is equal to ಎಷ್ಟಾಗತ್ತೆ, VD is equal to I divided by NEA. ಸೊ I ಎಷ್ಟು ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ N ಎಷ್ಟು ಕೊಟ್ಟಿದ್ದಾರೆ, 10 raised to 29 ಇದೆ, ಇಂಟು ಚಾರ್ಜ್ ಎಷ್ಟಿದೆ, 1.6 into 10 raised to -19 ಇದೆ, ಇಂಟು ಏರಿಯಾ ಎಷ್ಟಿದೆ, 10 raised to -6 ಮೀಟರ್ ಸ್ಕ್ವೇರ್ ಇದೆ.
ಸೊ ಇವನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಮ್ಗೇನ್ ಸಿಗತ್ತೆ 20 ಡಿವೈಡೆಡ್ ಬೈ 1.6 ಇಂಟು 10⁻29 ಇದೆ, 19 ಮತ್ತೆ 6 ಎಷ್ಟಾಯ್ತು 25 ಆಯ್ತು, ಅಂದ್ರೆ 10⁻4 ಉಳಿತು ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು, ನಾವು ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರತ್ತಪ್ಪ ಅಂದ್ರೆ 20/16 ಮಾಡಿದ್ರೆ ಹೀಗೂ ಬರೀಬಹುದು ಇದನ್ನ. 20/16 ಇಂಟು 10⁻+4 ಇರೋದು 1.6 ಅನ್ನ 16 ಗೆ ಕನ್ವರ್ಟ್ ಮಾಡಿದಾಗ 10⁻+3 ಉಳಿತು ಅಲ್ವಾ. ಸೊ ವಿ ಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು 20/16 ಮಾಡಿದ್ರೆ 5/4 ಬಂತು, ಅಂದ್ರೆ 1.25 ಇಂಟು 10⁻+3 ಮೇಲೆ ಹೋದಾಗ 10⁻−3. ಸೊ ಆನ್ಸರ್ ಎಷ್ಟು? ಆನ್ಸರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 1.25 ಇಂಟು 10⁻−3 ಮೀಟರ್ಸ್, 10⁻−3 ವೆಲಾಸಿಟಿ ಅಲ್ವಾ, ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಸೊ ಡೈರೆಕ್ಟ್ ಫಾರ್ಮುಲಾ ಆದ ಮೇಲೆ ಇದೆ ಇದು. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 7th ಒನ್. ಓಕೆ, ಇದು ಕೂಡ ಸೇಮ್ ಇದೇ ರೀತಿ ಇಕ್ವೇಶನ್ ಮೇಲಿದೆ. ಡ್ರಿಫ್ಟ್ ಸ್ಪೀಡ್ ಆಫ್ ಇಲೆಕ್ಟ್ರಾನ್ಸ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನೇನ್ ಕೊಟ್ಟಿದ್ದಾರೆ? ಅ ಕರೆಂಟ್ ಆಫ್ 2 amperes. ಸೊ ಏನ್ ಕೊಟ್ಟಿದ್ದಾರೆ? ಕರೆಂಟ್ ಆಫ್ 2 amperes is passing through a metal wire of cross sectional area 2 into 10⁻⁻6 meter square. If the number density of free electrons in the wire is this much, the drift speed of electrons ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಕರೆಂಟ್ ಆಫ್ 2 amperes, I is equal to ಎಷ್ಟು ಇಲ್ಲಿ? I is equal to 2 amperes is passing through a metal wire of cross sectional area. ಇಲ್ಲಿ ಯಾವುದೇ ಕನ್ವರ್ಷನ್ ಕೂಡ ಬೇಡ, ಏರಿಯಾ ಡೈರೆಕ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2 into 10⁻⁻6 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಂಬರ್ ಡೆನ್ಸಿಟಿಯನ್ನ ಕೊಟ್ಬಿಟ್ಟಿದ್ದಾರೆ. ನಂಬರ್ ಡೆನ್ಸಿಟಿ ಆಫ್ ಫ್ರೀ ಇಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ಎಷ್ಟು? 5 into 10⁻26 ಪರ್ ಮೀಟರ್ ಕ್ಯೂಬ್, m⁻⁻3. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು? ವಿ ಡಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಲಾಸ್ಟ್ ಪ್ರಾಬ್ಲಮ್ ತರನೇ ಇರುವಂತ ಪ್ರಾಬ್ಲಮ್ ಇಲ್ಲಿ. ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಕೊಟ್ಟಿಲ್ಲ ಅಂದ್ರೂ ಗೊತ್ತು ನಮ್ಗೆ ಎಷ್ಟು? 1.6 into 10⁻⁻19 ಕೂಲಂಬ್ ಅಲ್ವಾ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು? ಅಗೇನ್ ವಿ ಡಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಏನಿದೆ? ಕರೆಂಟ್ ಥ್ರೂ ಎ ಕಂಡಕ್ಟರ್ I is equal to N into E into A into V D. ಇದು ಫಾರ್ಮುಲಾ. ಓಕೆ, ಸೊ ವಿ ಡಿ is equal to ಏನಾಯ್ತು? I divided by N into E into A ಅಂತ ಆಯ್ತು. ಓಕೆ, ಸೊ I is equal to ಎಷ್ಟು? 2 ಡಿವೈಡ್ ಬೈ N ಎಷ್ಟಿದೆ? 5 into 10⁻26. E ಎಷ್ಟಿದೆ? 1.6 into 10⁻⁻19 ಇಂಟು A ಎಷ್ಟಿದೆ? 2 into 10⁻⁻6. ಸೊ ದಿಸ್ ಇಸ್ ಈಕ್ವಲ್ ಟು 2 ಏನಾಯ್ತು? ಕ್ಯಾನ್ಸಲ್ ಆಗತ್ತೆ ಅಲ್ವಾ. ಸೊ 2 ಅನ್ನ ಕ್ಯಾನ್ಸಲ್ ಮಾಡಬಹುದು. 1/5 into 16. ಸೊ ಎಷ್ಟಾಗತ್ತೆ? 5 into 16 ಅಂತ ಅಂದಾಗ 8.0 into 10⁻26. ಸೊ ಅಂದ್ರೆ ಇದು 10⁻1 ಉಳಿತು ಇಲ್ಲಿ. ಯಾಕೆ ಹೇಳಿ? ಸೊ 26 ಮೈನಸ್ ಎಷ್ಟು? 25. ಸೊ ಎಷ್ಟಾಯ್ತು? 1/8.0 into 10⁻+1 ಅಂದ್ರೆ 1/80 ಆಯ್ತು. ಸೊ ಇದು ಆನ್ಸರ್ ಆಗತ್ತೆ. 1/80 ಅಲ್ಲಿ ಯಾವ ಆನ್ಸರ್ ಇದೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತು. ಓಕೆ, ಸೊ 1/80. ಸೊ ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ 7th ಕ್ವಶನ್ ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡುವಂತದ್ದು ಇಲ್ಲಿ ಎರಡು ಕೇಸಲ್ಲೂ. ಈಸಿ ಆಗಿದೆ ಇದು. ಡೈರೆಕ್ಟ್ ಫಾರ್ಮುಲಾದಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆ, ಸೊ just to start with this next problem, 8th one.
ವಿಟ್ಸ್ಟನ್ಸ್ ನೆಟ್ವರ್ಕ್. ಇನ್ ವಿಟ್ಸ್ಟನ್ಸ್ ನೆಟ್ವರ್ಕ್ 4 ರೆಸಿಸ್ಟೆನ್ಸ್ ಗಳನ್ನ ಕೊಟ್ಟಿದ್ದಾರೆ. P is equal to 2 ohm, Q is equal to 2 ohm, R is equal to 2 ohm, and S equal to 3 ohm. The resistance with which shunt to be shunted in order that the bridge may be balanced. Okay, just I start the problem. ಇಲ್ಲಿ ಏನಾಗತ್ತೆ ಅಂದ್ರೆ ಒಂದು ವಿಟ್ಸ್ಟನ್ಸ್ ನೆಟ್ವರ್ಕ್ ಅಂತ ಬರುತ್ತೆ. ಜನರಲಿ ವಿಟ್ಸ್ಟನ್ಸ್ ನೆಟ್ವರ್ಕ್ ಹೇಗಿರುತ್ತೆ ಅಂದ್ರೆ ದರ್ ಇಸ್ ಅ ಕ್ವಾಡ್ರಿಲ್ಯಾಟ್ರಲ್, ಈ ತರ 4 ರೆಸಿಸ್ಟೆನ್ಸ್ ಗಳನ್ನ ಈ ರೀತಿಯಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಮಧ್ಯದಲ್ಲಿ ಒಂದು ಗೆಲನೋಮೀಟರ್ ಇರುತ್ತೆ ಜನರಲಿ ಚೆಕ್ ದ ಕರೆಂಟ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಅನ್ನ ಚೆಕ್ ಮಾಡ್ಲಿಕ್ಕೆ. ಸೊ ಇಲ್ಲಿ 4 ರೆಸಿಸ್ಟೆನ್ಸ್ ಗಳನ್ನ ಹೇಗೆ ರಿಪ್ರೆಸೆಂಟ್ ಮಾಡಬಹುದು ಅಂದ್ರೆ ಇದು ಪಿ ಕ್ಯೂ ಆರ್ ಎಸ್ ಅಂತ ಡಿನೋಟ್ ಮಾಡ್ತೇವೆ. ಪಿ ವ್ಯಾಲ್ಯೂ, ಕ್ಯೂ ವ್ಯಾಲ್ಯೂ, ಆರ್ ವ್ಯಾಲ್ಯೂ, ಎಸ್ ವ್ಯಾಲ್ಯೂ ಇಸ್ ಆಲ್ಸೋ ಗಿವನ್. ಆದ್ರೆ ಬ್ರಿಡ್ಜ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ 0 ಆಗ್ಲಿಕ್ಕೆ, ಬ್ರಿಡ್ಜ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಎಸ್ ಅನ್ನ ಹೇಗೆ ವೇರಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅಂದ್ರೆ ನ್ಯೂ ರೆಸಿಸ್ಟೆನ್ಸ್ ಎಸ್ ಡ್ಯಾಶ್ ಆದ್ರೆ ಇದರ ವ್ಯಾಲ್ಯೂ ಎಷ್ಟಾಗತ್ತೆ ಅನ್ನೋದು ಕ್ವಶನ್. ಪಿ ಕ್ಯೂ ಈ ವಿಟ್ಸ್ಟನ್ಸ್ ನೆಟ್ವರ್ಕ್ ಅಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ವಿಟ್ಸ್ಟನ್ಸ್ ಬ್ರಿಡ್ಜ್ ಪೊಟೆನ್ಶಿಯೋಮೀಟರ್ ಆ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡ್ತೇವೆ. ಸೊ ಈ ಕೇಸಲ್ಲಿ 4 ಗಿವನ್ ರೆಸಿಸ್ಟೆನ್ಸ್ ಇದರಲ್ಲಿ ಸೊ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ we will continue this in the next class.